ನಮಸ್ಕಾರ ಫ್ರೆಂಡ್. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು ಲೈಕ್ ಮಾಡಿ. ಯಾವುದೇ ಒಂದು BHL ಫ್ಲಾಟ್ ರಾಜೀವ್ ಗಾಂಧಿ ವಸತಿ ನಿಗಮ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ. ಪ್ರತಿಯೊಂದು ಕ್ಷೇತ್ರದ್ದು ನಿಮಗೆ ಮಾಹಿತಿ ಕೊಡ್ತೀನಿ. ಈಗ ನಾನು ಬಂದಿರುವಂತಹ ಜಾಗ ದಾಸರಳ್ಳಿ ಫ್ರೆಂಡ್. ದಾಸರಳ್ಳಿ ಕ್ಷೇತ್ರ ಆದಂತಹ ಗಾಣಿಗಳ್ಳಿ ಬೈ ಇದು ಚಿಕ್ಕಬಳ್ಳಾಪುರ. ಈ ಚಿಕ್ಕಬಳ್ಳಾಪುರ ಹತ್ರ ಕೆಂಪಾಪುರದ ಸಮೀಪದಲ್ಲಿ ಬರುವಂತಹ ಒಂದು BHL ಫ್ಲ್ಯಾಟು ಗಾಣಿಗಳ್ಳಿ ಫ್ರೆಂಡ್. ಇಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ. ಇದು ಗಾಣಿಗಳ್ಳಿದು ಏನಿದೆಯೋ ಎಲ್ಲ BDS ಸೈಟಿಗೆ ರಸ್ತೆಗಳು ಮಾಡೋಕ್ಕೆ ಏರ್ಪಾಡು ಮಾಡಿದ್ದಾರೆ. ಎಲ್ಲ ಗುಂಡಿ ಹೊಡೆದಿದ್ದಾರೆ ಫ್ರೆಂಡ್. ಇಲ್ಲಿ BHL ಫ್ಲ್ಯಾಟ್ಗೆ ಹೋಗ್ಬೇಕು ಅಂದರೆ ಗಾಡಿಗಳು ಅರಸಾಸ ಮಾಡಬೇಕು. ಅಲ್ಲೆಲ್ಲ ಸೈಡಿಗೆ ಹಾಕಿ ಆದಷ್ಟು ನಡ್ಕೊಂಬಂದು BHL ಫ್ಲ್ಯಾಟು ಗಾಣಿಗಳ್ಳಿ ನೋಡಬೇಕು. ಯಾಕಪ್ಪ ಅಂದರೆ BDS ಸೈಟ್ಗಳು ವಿಂಗಡೆ ಆಯ್ತಾಯಿದೆ. ಅಲ್ಲಿ ರಸ್ತೆ ಕಾಮಗಾರಿಕೆ ನಡೆಯೋದ್ರಿಂದ ಇಲ್ಲಿ ಮಾಡ್ತಾಯಿದ್ದಾರೆ ಫ್ರೆಂಡ್. ನಿಮಗೆ ತೋರಿಸ್ತಾ ಇರೋದು ಇದು ಗಾಣಿಗಳ್ಳಿ. ಏನು ಈ ಥರ ತೋರಿಸ್ತಾ ಇದ್ದಾರೆ ಅಂದಮೇಲೆ BDS ಸೈಟ್ ಆಗಿರುತ್ತಲ್ಲ, ಹಿಂದ್ಗಡೆ ಬ್ಯಾಕಲ್ಲಿ ಹೋಗಿ ನಿಮಗೆ ತೋರಿಸ್ತಾ ಇರೋದು ದೂರದಿಂದ. ಈ ಥರ ನಿಮಗೆ ಕಾಣಿಸ್ತಾ ಇದೆ. ಇದು ಗಾಣಿಗಳ್ಳಿ BHL ಫ್ಲ್ಯಾಟು. 14 ಫ್ಲೋರ್ ಇರುವಂತಹ ಫ್ಲ್ಯಾಟು. ಸುಮಾರು ಒಂದು 700 ಚಿಲ್ಲರೆ ಫ್ಲ್ಯಾಟ್ಗಳು ಇಲ್ಲಿ ನಿರ್ಮಾಣ ಆಯ್ತಾ ಇದ್ದಾವೆ ಫ್ರೆಂಡ್. ಈಗ ಸದ್ಯಕ್ಕೆ ಇಲ್ಲಿ ಕೆಲಸ ನಿಲ್ಲಿಸಿದ್ದಾರೆ, ಸ್ಟಾಪ್ ಆಗಿದೆ. ಸುಮಾರು ವರ್ಷದಿಂದ ಇಲ್ಲಿ ಸ್ಟಾಪ್ ಆಗಿದೆ. ಇತ್ತ ಫಲಾನುಭವಿಗಳು ಆದಷ್ಟು MLA ಕಡೆ ಕಾಂಟ್ಯಾಕ್ಟ್ ಮಾಡ್ತಾಯಿದ್ದಾರೆ. ರಾಜೀವ್ ಗಾಂಧಿ ವಸತಿ ನಿಗಮನೂ ಸಹ ಕಾಂಟ್ಯಾಕ್ಟ್ ಮಾಡ್ತಾರೆ. ಎರಡು ಕಡೆಯೂ ಪ್ರಯತ್ನ ಪಡ್ತಾ ಇದ್ದಾರೆ. ಆದಷ್ಟು ಬೇಗ ನಾವು ಕೆಲಸ ಶುರು ಮಾಡ್ತೀವಿ ಅಂತ ಮಾಹಿತಿ ಹೊರಬಂದಿದೆ. ಇದೇ ಥರ ಹೇಳ್ತಾ ಇದ್ದಾರೆ ಸುಮಾರು ದಿನದಿಂದ. ಕಾದು ನೋಡಬೇಕು ಫ್ರೆಂಡ್. ಈಗ ನಿಮಗೆ ಏನು ತಿಳಿಸ್ತಾ ಇರೋದು ಅಂದರೆ BHL ಫ್ಲ್ಯಾಟು ಇದು ರಾಜೀವ್ ಗಾಂಧಿ ವಸತಿ ನಿಗಮ. ನೀವು ಅರ್ಜಿ ಸಲ್ಲಿಸಬೇಕು ಅಂತ ಅಂದರೆ ಇಲ್ಲಿ BHL ಫ್ಲ್ಯಾಟು ಇದೆ ಅಂತ ಎಲ್ಲರ ಖಾಲಿ ಇದ್ದರೆ ನೀವು ಅರ್ಜಿ ಸಲ್ಲಿಸ್ಕೊಂಡು ತಗೊಬೋದು. ಇನ್ನು ಸಾಕಷ್ಟು ಕಡೆ ಖಾಲಿ ಇದ್ದಾವೆ BHL ನೋಡಿ. ಇಲ್ಲಿ ಸುತ್ತ BDS ಸೈಟ್ಗಳು. ನಮ್ಮ BHL ಫ್ಲ್ಯಾಟ್ ರಾಜೀವ್ ಗಾಂಧಿ ವಸತಿ ನಿಗಮ ಬಿಟ್ಟರೆ ಏನೆಲ್ಲ BDS ಸೈಟ್ಗಳೇ ಇಲ್ಲಿ ನಿರ್ಮಾಣ ಆಗ್ತಾ ಇರೋದು. ಇದು ರಸ್ತೆಗೆಲ್ಲ ಗುಂಡಿ ಹೊಡೆದ್ಬಿಟ್ಟಿದ್ದಾರೆ. ರಸ್ತೆ ಏನು ಹೈಟ್ ಇತ್ತು ಇದೆಲ್ಲ ಫುಲ್ಲು ತಾರ್ ರೋಡ್ ರಸ್ತೆ ಮಾಡೋಕ್ಕೆ ಸೈಟ್ ವಿಂಗಡಣೆಗೆ ಇಲ್ಲಾಗಿದೆ. ಆದಷ್ಟು ಬೈಕ್ಗಳು ಗಾಡಿಗಳು ತಂದರೂ ಸಹ ದೂರದಲ್ಲಿ ನಡ್ಕೊಂಡು ಇಲ್ಲಿ ಬರಬೇಕು ನೋಡಿ ಫ್ರೆಂಡ್. ಇದು ಡೆಮೋ ಹೌಸು. ಏನು 1 ಲಕ್ಷ ವಸತಿ ಯೋಜನೆ ಅಡಿಯಲ್ಲಿ ನಿರ್ಮಾಣ ಆಯ್ತಿರುವಂತಹ ಡೆಮೋ ಹೌಸು BHL ಫ್ಲ್ಯಾಟು ನೋಡಿ. ಎಷ್ಟು ಜನ ಮುಂಚೆ ಧೂಳು ಇಳಿದಿತ್ತು, ಈಗ ಕ್ಲೀನ್ ಮಾಡಿದ್ದಾರೆ. ಚೆನ್ನಾಗಿ ಕಾಣಿಸ್ತಾ ಇದೆ ಫ್ರೆಂಡ್. ಇದು ನೋಡಿ. ಇದು ಮೊದಲಿಗೆ ಹಾಲು, ಕಿಚನ್ ರೂಮು, ವಾಶ್ರೂಮು, ಏನು ಟಾಯ್ಲೆಟ್ ರೂಮು ಫ್ರೆಂಡ್. ಇಲ್ಲಿ ಸಪ್ರೇಟಾಗಿರುತ್ತೆ ಸ್ನಾನ ಮನೆ ಮತ್ತು ಬಾತ್ರೂಮು ಇದೇನೋ ಸಪ್ರೇಟಾಗಿರುತ್ತೆ. ಒಂದು ಬೆಡ್ರೂಮ್. ಇಲ್ಲಿ ಕಿಟಕಿ ಅಗಲ ಇರೋದ್ರಿಂದ ಗಾಳಿ ವೆದರ್ ಚೆನ್ನಾಗಿ ಬರುತ್ತೆ. ಇಲ್ಲಿ ಗಾಳಿ ಬೆಳಕು ಚೆನ್ನಾಗಿರುತ್ತೆ ಫ್ರೆಂಡು. ಇನ್ನೂ ಮೇಲ್ಗಡೆ ಸೆಕೆಂಡ್ ಫ್ಲೋರು 3rd ಫ್ಲೋರ್ ಹೋದರೆ ಇನ್ನೂ ಗಾಳಿ ಚೆನ್ನಾಗಿ ಬರುತ್ತೆ. ಯಾಕಂದರೆ ವಿಶಾಲವಾದಂತಹ ಬಯಲಿದೆ. ಸೈಟ್ಗಳು ವಿಶಾಲವಾಗಿರೋದ್ರಿಂದ BDS ಸೈಟ್ಗಳು ಇರೋದ್ರಿಂದ ಅಲ್ಲಿ ಗಾಳಿ ತಂಪಾಗಿ ಬರ್ತಾ ಇರುತ್ತೆ ಫ್ರೆಂಡ್. ಇದು ನೋಡಿ. ಇದು ಕಿಚನ್. ಎಲ್ಲ ಚೆನ್ನಾಗಿದೆ. ಇದು ಗಾಣಿಗಳ್ಳಿ ಇದು BHL ಕರೆಕ್ಟ್ ಕಟ್ತಿರೋ ನಿರ್ಮಾಣ. ಸಾಕಷ್ಟು ಕಡೆ ಹಂಚಿಕೆ ಮಾಡ್ತಾಯಿದೆ. ಇನ್ನು ಕೆಲವು ಕಡೆ ಹಂಚಿಕೆ ಮಾಡ್ತೀವಿ ಅಂತ ತಿಳಿಸ್ತಾ ಇದ್ದಾರೆ ಜನವರಿ ಮೂಮೆಂಟಲ್ಲಿ. ಸೊ ಫ್ರೆಂಡ್, ಇದು ನಾನು ಸುಮಾರು ಸಲ ಇಲ್ಲಿ ಬಂದಿದ್ದೆ. ಗಾಣಿಗಳ್ಳಿದು BHL ಫ್ಲ್ಯಾಟು. ನಿಮಗೇನು ಯಾವ ಮೂಲೆಗೆ ಹೋದರೂ ಸ್ಕ್ವೇರ್ ಫೀಟ್ ಮಾತ್ರ ಒಂದೇ ಇರುತ್ತೆ. ಈಗ ಸದ್ಯಕ್ಕೆ ಇಲ್ಲಿ ಗಾಣಿಗಳ್ಳಿ ಏನೋ ಸ್ಟಾಪ್ ಆಗಿದೆ. ಇದು ಗ್ರೌಂಡ್ ಫ್ಲೋರು. ನಿಮಗೆ ತೋರಿಸ್ತಾ ಇರೋದು ಗ್ರೌಂಡ್ ಫ್ಲೋರು. ಇಲ್ಲಿ 14 ಫ್ಲೋರ್ಗಳಲ್ಲಿ ಅಂಗವಿಕಲರಿಗೆ ಗ್ರೌಂಡ್ ಫ್ಲೋರು ಇಟ್ಟಿರ್ತಾರೆ. ಇದು ಅಂಗವಿಕಲರಿಗೆ ಮಾತ್ರ ಗ್ರೌಂಡ್ ಫ್ಲೋರ್ಗಳು ಫ್ರೆಂಡ್. ಇದು BHL ಫ್ಲ್ಯಾಟು. ಇಲ್ಲಿ ನೀವು ತಗೊಬೇಕು ಅಂತ ಏನಾರ ಇಚ್ಛೆ ಇದ್ದರೆ ಇಲ್ಲಿ ಸದ್ಯಕ್ಕೆ ಇಲ್ಲಿ ಫಿಲಪ್ ಕಾಣಿಸ್ತಾ ಇಲ್ಲ ಜಾಗ. ಅಂದರೆ ಎಲ್ಲ ಭರ್ತಿ ಮುಂಚೆನೇ ಇದು ಭರ್ತಿ ಆಗಿತ್ತು. ಯಾರೆಲ್ಲ ಕ್ಯಾನ್ಸಲ್ ಮಾಡಿದ್ರೆ ನಿಮ್ಗೆ ಅವಕಾಶ ಸಿಗುತ್ತೆ. ಆದರೆ ಸದ್ಯಕ್ಕೆ ಇಲ್ಲಿ
ಇನ್ನು ಫ್ಲ್ಯಾಟ್ಗಳು ಬ್ಯಾಂಕ್ ಲೋನೇ ಆಗಲಿ ಅಥವಾ ಎನ್ ಟಿ ಆಗಲಿ ಇನ್ನೂ ತರದಿಲ್ಲ. ಇದು ದಾಣಿಗಳಿದು. ಯಾಕೆಂದರೆ ಕೆಲಸ ಇಲ್ಲಿ ಸ್ಟಾಪ್ ಆಗಿದೆ. ಇನ್ನು ಸ್ವಲ್ಪ ದಿನದಲ್ಲೇ ಶುರು ಮಾಡ್ತೀವಿ ಅಂತ ಇಲ್ಲಿ ತಿಳಿಸಿದ ಮಾಹಿತಿ ಬಂದಿದೆ. ಎ ಬ್ಲ್ಯಾಕು ಮತ್ತು ಬಿ ಬ್ಲ್ಯಾಕು ಈ ಎರಡರಲ್ಲೂ ಸಹ ಕೆಲಸ ನಡೀತಾ ಇಲ್ಲ. ಇಲ್ಲಿ ನಾವು ನಿಮಗೆ ತಿಳಿಸೋದಿಷ್ಟೇ, 1 BHF ಫ್ಲ್ಯಾಟ್ದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್, 1 ಲಕ್ಷ ವಸತಿ ಯೋಜನೆ ಅಡಿಯಲ್ಲಿ ಏನು ನಿರ್ಮಾಣ ಆಯ್ತಾ ಇದೆಯೋ ಈ ದಾಣಿಗಳಿದು 1 BHF ಫ್ಲ್ಯಾಟು ಸದ್ಯಕ್ಕೆ ಎ ಬ್ಲ್ಯಾಕು ಮತ್ತು ಬಿ ಬ್ಲ್ಯಾಕು ಅಂತ ಇರುತ್ತೆ. ಇಲ್ಲಿ ಖಾಲಿ ಇರೋದು ನಾವು ನೋಡೋದಾದರೆ ಖಂಡಿತ ಇಲ್ಲಿ 1 BHF ಫ್ಲ್ಯಾಟು ಖಾಲಿ ಇಲ್ಲ. ಈ ಜಾಗದಲ್ಲಿ ಖಾಲಿ ಇಲ್ಲ 1 BHF ಫ್ಲ್ಯಾಟು. ಆ 2 BHF ಫ್ಲ್ಯಾಟನ್ನು ಸಹ ಸಾಧಾರಣವಾಗಿ ಇಲ್ಲಿ ಕೆಲಸ ನಡೀತಾ ಇದೆ 2 BHನ್ನು. ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ತಿಳಿಸ್ಕೊಡ್ತೀನಿ. ಇಲ್ಲಿ ಏನು 2 BHF ಫ್ಲ್ಯಾಟು ತುಂಬ ಕೆಲಸ ಸಾಧಾರಣವಾಗಿ ನಡೀತಾ ಇದೆ ಅಂತಲೇ ಹೇಳ್ಬೋದು. ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಇದೇ ಥರ ಲೈಕ್ ಮಾಡಿ, ಶೇರ್ ಮಾಡಿ. ಫ್ರೆಂಡ್, 1 ಲಕ್ಷ ಮುಖ್ಯಮಂತ್ರಿ ವಸತಿ ಯೋಜನೆ ಏನೇ ಅಪ್ಡೇಟ್ ಬಂದರೂ ನಾನು ಖಂಡಿತವಾಗಿ ಮಾಹಿತಿ ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಿದ್ದೀನಿ. 1 BH ಮತ್ತು 2 BH ಯಾವುದಾದ್ರೂ ಪರವಾಗಿಲ್ಲ, ನಮಗೆ ಖಂಡಿತವಾಗಿ ಮಾಹಿತಿ ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾಯಿದ್ದೀನಿ. ಫ್ರೆಂಡ್, ದಾಣಿಗಳಲ್ಲಿ ದೂರದಿಂದ ಎಷ್ಟು ಚೆನ್ನಾಗಿ ಕಾಣುತ್ತೆ. ಇಲ್ಲಿ ಪೇಂಟು ಎಲ್ಲ ಕಾರ್ಯ ಮಾಡಿದ್ರೆ ಇನ್ನೂ ಅದ್ಭುತವಾಗಿ ಕಾಣುತ್ತದೆ. ಇದು ದಾಣಿಗಳ್ಳಿ ಅಂತಲೇ ಹೇಳ್ಬೋದು. 1 BHF ಫ್ಲ್ಯಾಟು ನೋಡಿ, ದೂರದಿಂದ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. 1 BHF ಫ್ಲ್ಯಾಟು, ಈ ಕಡೆ 2 BHF ಫ್ಲ್ಯಾಟು. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಫ್ರೆಂಡ್, ನಮಸ್ಕಾರ.